ನಮ್ಮ ಮೋದಿಯವರು ಬಂದು ಈ ಪ್ಲೇಸ್ ತುಂಬಾ ಇಷ್ಟಪಟ್ರಂತೆ. 200 kg ಗೋಲ್ಡ್ ಇದೆಯಂತೆ, ಅದೇ ಗೋಲ್ಡನ್ ಪೆವಿಲಿಯನ್. ಈಗ ಅದೊಂದು ಕಲರ್ ಅದೊಂದು ಕಲರು ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರ ಮಾತ್ರ ಇವತ್ತು. ದೇವಸ್ಥಾನಕ್ಕೆ ಹೋಗ್ತಾನೆ ಟಿಕೆಟ್, ಬೇರೆ ಕಡೆ ಟಿಕೆಟ್ ಕೊಟ್ಟಿರ್ತಾನೆ. ಅರಿಗತ್ತ ಮಾಡಿದ್ರೆ ಮಾತ್ರ ಕೊಡೋದ ನಿಮ್ಗೆಲ್ಲ ಇವಾಗ? ಅರಿಗತ್ತ ಓಕೆ. ಶುಭೋದಯ, 3 ದಿನಕ್ಕೆ ಸ್ವಾಗತ ಸುಸ್ವಾಗತ. ಓ ಲವ್ಲಿ ಲೇಡೀಸ್, ಗುಡ್ ಮಾರ್ನಿಂಗ್. ಫುಲ್ ಜಪಾನೇ ನಿಮ್ಮ ಕಲರ್ ಆಗ್ಬಿಟ್ಟಿದ್ದಿಲ್ಲ, ಪಿಂಕ್ ಎಲ್ಲೋ ಎಲ್ಲ ಕಲರ್ ಕಾಣಿಸ್ತಾ ಇದ್ದೀರಾ, ತುಂಬ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಸಕುರ ಫ್ಲವರ್ಸು. ಏನಿವತ್ತು ಸೀರೆ ಉಟ್ಕೊಳ್ಳೋ ಸ್ಪೆಷಾಲಿಟಿ ಏನಪ್ಪ ಇವತ್ತು? ನಮ್ಮ ಕರ್ನಾಟಕದ ಒಂದು ಟ್ರೆಡಿಷನ್ ಇಲ್ಲಿಯವರಿಗೆಲ್ಲ ತೋರ್ಸೋಣ ಅಂತ ಎಲ್ಲ ನೋಡ್ತಾ ಇದ್ದಾರೆ. ನಮ್ಮನೆ ಜಪಾನಿಗಳು ಇದೇನು ಇವ್ರು ಹಿಂಗ್ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್, ಎಲ್ಲರೂ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಹುಷಾರು, ಜಪಾನ್ ಹುಡುಗರು ಆಮೇಲೆ ಕರ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಆಮೇಲೆ ನಾವು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀವಿ ಅಲ್ವಾ ಮೇಡಮ್? ಗುಡ್ ಮಾರ್ನಿಂಗ್. ಅಲ್ಲೊಂದು ಫೋಟೋ ಶೂಟ್ ನಡೀತಾ ಇದೆ ಬೆಳಗ್ಗೆನೆ. ಸೊ ಬನ್ನಿ ನಮ್ಮ ಡೇನ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ನಿಮ್ಗೇನು ಕೋಡ್ ಹೇಳಿಲ್ವಾ? ಬರೀ ಹೆಣ್ಮಕ್ಳು ಮಾತ್ರ ಸೀರೆ ಎಲ್ಲ ಉಟ್ಕೊಂಡಿದ್ದಾರೆ. ನಾವ್ ಹೇಳ್ಬೇಕಾ, ನೀವು ತಗೊಂಡ್ಬರ್ಬೇಕಾ? ನೀವು ಪ್ರೋ ಆಕ್ಟಿವ್ ಆಗ್ಬೇಕು. ಪಡಪಡಿ ಚಡ್ಡಿನಾ? ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಟೈಮ್ ಗುಡ್ ಮಾರ್ನಿಂಗ್. ನೋಡ್ತಾ ಇದ್ರಲ್ಲ, ಚೈನಾ ದೇಶ ಎಷ್ಟು ಸುಂದರವಾಗಿದೆ. ನಾವು ಇದೇ ಏಪ್ರಿಲ್ 21ನೇ ತಾರೀಕು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವರ್ಗದ ಬಾಗಿಲು, ದಾವುತಾರ್ ಮೌಂಟೇನ್ಸ್, ಗ್ರೇಟ್ ವಾಲ್ ಆಫ್ ಚೈನಾ, ಶಾಂಘೈ, ಬೇಜಿಂಗ್, ಇನ್ನು ಮುಂತಾದ ಬ್ಯೂಟಿಫುಲ್ ಪ್ಲೇಸಸ್ಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಡು ಬಂದ್ರೆ ಸಾಕು, ನಾವು ಕನ್ನಡ ಟೂರ್ ಮ್ಯಾನೇಜರ್ ಜೊತೆಗೆ ಚೈನಾಗೆ ಕರ್ಕೊಂಡು ಹೋಗಿ ಜಾಗಗಳೆಲ್ಲ ತೋರಿಸ್ಕೊಂಡು ಕರ್ಕೊಂಡ್ ಬರ್ತೀವಿ. ಕೆಳಗಡೆ ಇರೋ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲರೂ ಏಪ್ರಿಲ್ 21ನೇ ತಾರೀಕು ಚೈನಾ ಗ್ರೂಪ್ ಟೂರ್ಗೆ ಹೋಗೋಣ. ಕೇಳಿ ಕಿಯೋಟೋ ಬ್ಯೂಟಿಫುಲ್ ಆಗಿರೋ ಸಿಟಿ. ಆ ಬ್ಯೂಟಿಫುಲ್ ಆಗಿರೋ ಸಿಟಿಗೆ ಈ ತರ ಆಟಮ್ ಕಲರ್ಸ್ ನೋಡಿದ್ರೆ, ಈ ಮರಗಳನ್ನ ನೋಡಿದ್ರೆ ಇನ್ನೂ ಕಿಯೋಟೋದಲ್ಲೇ ಇರಬೇಕು ಅನ್ಸುತ್ತೆ. ನಾವಿವಾಗ ಗೋಲ್ಡನ್ ಪೆವಿಲಿಯನ್ಗೆ ಹೋಗ್ತಾ ಇದೀವಿ. ನಮ್ಮ ಮೋದಿಯವರು ಬಂದು ಈ ಪ್ಲೇಸ್ ತುಂಬಾ ಇಷ್ಟಪಟ್ರಂತೆ. ಸೊ ಅದಕ್ಕೋಸ್ಕರ ನಮ್ಮ ಗೈಡ್ ನಮ್ಗೆ ಕರ್ಕೊಂಡು ಬರ್ತಾರೆ. ಬನ್ನಿ ಗೋಲ್ಡನ್ ಪೆವಿಲಿಯನ್ನ ನೋಡ್ಕೊಂಬೋಣ. ಫುಲ್ ಇವತ್ತೆಲ್ಲ ಲೇಡೀಸ್ ಎಲ್ಲ ಆ್ಯಕ್ಚುಲಿ ಸೀರೆ ಉಟ್ಕೊಂಡಿದ್ದಾರೆ. ಅರಿಗಾತಾಗ ಸೈಮಾಸ್. ನಮ್ಮ ಲೇಡೀಸ್ ಎಲ್ಲ ಸೀರೆ ಉಟ್ಕೊಂಡು ಫುಲ್ಲು ಮಜಾ ಮಾಡಿಕೊಂಡು ಫೋಟೋ ಶೂಟ್ ಮಾಡೋಣ ಅಂತ ಹೋಗ್ತಾರೆ. ಮೇಡಮ್ ಗೊತ್ತಾಯ್ತಾ ಎಂತಕ್ಕೆ ಸೀರೆ ಉಟ್ಕೊಂಬರಕ್ಕೆ ಕೇಳಿದ್ವಿ ಅಂತ? ನೋಡಿದ್ರಾ? ತುಂಬಾ ಚೆನ್ನಾಗಿದೆ. ನೀವು ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಆ್ಯಕ್ಚುಲಿ ಈ ಕಲರ್ಗೆ. ಹೇಗಿದೆ ಮೇಡಮ್ ಕಲರ್ಸು? ಆಟಮ್ ಕಲರ್ಸು. ಒಂದು ಪಿಂಕ್ ಕೂಡ ಬರುತ್ತಲ್ಲ? ಪಿಂಕ್ ಬರೋದು ಚೆರಿ ಬ್ಲಾಸಮ್. ಅದು ಏಪ್ರಿಲ್, ಇವಾಗ ನವೆಂಬರಲ್ಲಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಅಲ್ಲ ಮೇಡಮ್? ನಗಬೇಕು ನೀವು. ಸಖತ್ ಮೆಸ್ಮರೈಸಿಂಗ್ ಆಗಿದೆ ಕಲರ್, ಮತ್ತು ತುಂಬಾ ಇಷ್ಟಪಡ್ತಾರೆ ಕಲರ್ಸ್ನ ನೋಡಿ. ನಮ್ಮ ಇಂಡಿಯಾದಲ್ಲಿ ಈ ಥರ ಕಾಣಿಸ್ಕೊಳಲ್ಲ ಈ ಥರ ಕಲರ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ನಾನು ಅವಾಗಿಂದ ಏನು ಕಲರ್ಸ್ ಅಂತ ಹೇಳ್ತಾ ಇದ್ದೀನಲ್ಲ, ಇದನ್ನೇ ಆಟಮ್ ಕಲರ್ಸ್ ಅಂತ ಹೇಳ್ತೀವಿ. ಸೊ ನೋಡಿ, ಒಂದೊಂದು ಮರ ಕೂಡ ನೋಡಿ ಮೇಡಮ್, ಈಗ ಇದೊಂದು ಕಲರು, ಅದೊಂದು ಕಲರು. ಸೊ ಕಣ್ಣಿಗೆ ಎಷ್ಟು ಕಲರ್ಸ್ ಕಾಣಿಸ್ತದೆ ನೀವೇ ಕೌಂಟ್ ಮಾಡಿ ಹೇಳಿ. ಸಖತ್ತಾಗಿದೆ ಕಲರ್ಸ್ ಮಾತ್ರ. ಕಿಯೋಟೋನ ಸಕೂರಾಗಿಂತ ಆಟಮಲ್ಲಿ ನೋಡೋದೇ ಬ್ಯೂಟಿಫುಲ್. ಹೇಗಿದೆಯಮ್ಮ ಪ್ಲೇಸ್ ಇದು? ಸೋ ನೈಸ್. ಇಷ್ಟ ಆಯ್ತಾ? ಕಲರ್ಸ್ ಇಷ್ಟ ಆಯ್ತಾ? ತುಂಬಾ ಇಷ್ಟ. ಒಂಥರ ಸ್ಪಿರಿಚುವಲ್ ಫೀಲಿಂಗ್ ಬರ್ತಿದೆಲ್ಲ ಆ್ಯಕ್ಚುಲಿ. ಹೌದು. 200 kg ಗೋಲ್ಡ್ ಇದೆಯಂತೆ, ಅದೇ ಗೋಲ್ಡನ್ ಪೆವಿಲಿಯನ್. ಏನು ಸಖತ್ತಾಗಿ ಕಾಣಿಸ್ತದೆ ನೋಡಿ. ಅಕ್ಕಪಕ್ಕ ಟೀ ಹೌಸ್ ಇದೆ ಆ್ಯಕ್ಚುಲಿ. ಸೊ ಇದನ್ನು ಇವರು ಪಗೋಡ ಅಂತಾರೆ. ಪಗೋಡ ಅಂತಾರೆ. ಸೊ ಪಗೋಡ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಗೋಲ್ಡನ್ ಪೆವಿಲಿಯನ್ ನೋಡಿ, ನಮ್ಮ ಟೀಮ್ ಎಲ್ಲೋಗಿದೆ ದೇವ್ರನ್ನೇ ಗೊತ್ತಾಗ್ತಿಲ್ಲ ನನಗೆ, ಬಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಮಾತ್ರ. ಆ ಗೋಲ್ಡನ್, ಆ ಸೂರ್ಯ ಬೀಳ್ತಿರೋದಕ್ಕೋ ಏನೋ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸನ್ಸೆಟ್ ಆಗೋ ಟೈಮ್ ಇದು ಆ್ಯಕ್ಚುಲಿ. ಸಖತ್ತಾಗಿ ಕಾಣಿಸ್ತಾ ಇದೆ. ಯಾರ ಥರ ತೆಗಿಬೇಕು ಸರ್ ಫೋಟೋನ? ಯಾರ ಥರ? ಪುಷ್ಪ ಪಿಕ್ಚರ್ ಅಲ್ಲಿ ಅವ್ನು ಫೋಟೋಗ್ರಫಿ ತೆಗಿಯಕ್ ಬಂದಿರ್ತಾನೆ, ಅವನ ತರ ಬಂದ್ರೆ ಕಿಚಿಕ್ ಅನ್ಬೇಕು. ಸೊ ಹೇಗೆ ಅನಿಸ್ತಾ ಇದೆ ಜಪಾನ್ ಟ್ರಿಪ್? ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಚೆನ್ನಾಗೈತೆ ಮೇಡಮ್, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾ ಇದೀರಾ. ತುಂಬಾ ಚೆನ್ನಾಗಿದೆ ಜಾಗ. ಸೂಪರ್ ತುಂಬಾ ಚೆನ್ನಾಗಿದೆ.
ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ಗೆಲ್ಲ ನಾವು ಒಳ್ಳೆ ಗೈಡಿಂಗ್ ರೆಫರ್ ಮಾಡ್ತೀವಿ. ಜಪಾನ್ ಕೂಡ ಅಷ್ಟು ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಫುಡ್, ಒಳ್ಳೆ ರೂಮ್ ಇತ್ತು ಕೂಡ, ಕಮಿಟ್ಮೆಂಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯ್ತು ಸರ್. ನೀವು ಆಕ್ಚುಲಿ ಖುಷಿ ಇಷ್ಟ ಎಂಜಾಯ್ ಮಾಡಿದ್ರೆ ನಮಗ್ ಕೂಡ ಅದೇ ಖುಷಿ ಆಗುತ್ತೆ. ನಮ್ಗೆ ತೋರ್ಸೋಕೆ ಇಷ್ಟ ಆಗುತ್ತೆ. ತುಂಬಾ ತುಂಬಾ ಚೆನ್ನಾಗಿದೆ. ಅದೇ ತರ ಒಳ್ಳೆ ಊಟನೂ ಐತೆ. ಹೌದು. ಹಾಗೆ ವಾಕಿಂಗು ಇದೆ, ಹಾಗೆ ವಾಕಿಂಗು ಇರುತ್ತೆ. ಎಕ್ಸಾಕ್ಟ್ಲಿ, ಎರಡೂ ಇದೆ. ಬಂದಿರೋದೇ ಟ್ರಿಪ್ಗೆ ಅಂತ ನಿದ್ದೆ ಮಾಡ್ಬೇಕು. ಬಂದಿರೋರೆಲ್ಲ ಅಷ್ಟೇ, ಎಲ್ಲಾರು ತುಂಬಾ ಒಳ್ಳೆ ಕಂಫರ್ಟ್ ಆಗೆಲ್ಲ ಪರ್ಸನ್ ಒಳ್ಳೆ ಬಂದಿರೋದು. ಯಾರು ಒಬ್ರಿಗೆ ಇದಿಲ್ಲ, ತೊಂದ್ರೆ ಇಲ್ದಂಗೆ ಫ್ಯಾಮಿಲಿ ಬಾಂಡಿಂಗ್ ತರ ಆರಾಮ್ ಮಾತಾಡ್ಕೊಂಡು ಚೆನ್ನಾಗಿದೆ. ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ. ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ನಾವು ಇವತ್ತು ಕ್ಯೋಟೋದಲ್ಲಿ ಫ್ರೆಶ್ ಆಗಿದ್ವಿ. ಸೂರ್ಯದೇವ ನಮಗೆ ಇವತ್ತು ಬಂದು ತೋರಿಸ್ತಾ ಇದ್ದಾರೆ. ಸಖತ್ತಾಗಿ ಬಿಸಿಲು ಬರ್ತಾ ಇದೆ, ಕೋಲ್ಡ್ ಅಂತೂ ಇದ್ದೇ ಇದೆ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಕಿಯೋಮಿಜು ದೇವಸ್ಥಾನ ಅಂತ. ಹೆಣ್ಮಕ್ಳಲ್ಲಿ ನಗ್ತಾ ಇದ್ದಾರೆ. ಏಂತಿಗೆ ನಗ್ತಾ ಇದ್ದಾರೆ ಅಂತ ಅವರೇ ಕೇಳಬೇಕು. ಏಂತಿಗೆ ಮೇಡಮ್ ನಗ್ತಾ ಇದ್ದೀರಾ? ಸೊ ದೇವಸ್ಥಾನ ನೋಡೋಕ್ಕೆ ರೆಡಿ ಆಗಿದ್ದೀರಾ? ನಮ್ಮ ಧರ್ಮಸ್ಥಳ ದೇವಸ್ಥಾನ ಎಷ್ಟು ಪ್ಯೂರಿಫೈ ನಾವು ಹೋಗ್ತೀವಲ್ಲ, ಈ ಬೇರೆ ಜಪಾನಿಂದ ಎಲ್ಲ ಕಡೆ ಬಂದು ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬರ್ತಾರೆ ಅವರು, ಬಿಕಾಸ್ ಬುದ್ಧ ಇಲ್ಲಿ ಸ್ಟ್ರಾಂಗ್ ಅಂತ. ಸೊ ನಾವು ಕೂಡ ಬೇಡ್ಕೊಂಡು ಹೋಗೋಣ. ಮನಿ ಗಾಡ್ ಇದೆ ಅಂತ ಇಲ್ಲಿ ಲಕ್ಷ್ಮೀ ಥರ. ಸೊ ಬೇಡ್ಕೊಂಡು ಹೋಗಿ ಎಲ್ಲ ಚೆನ್ನಾಗಿ ದುಡ್ಡು ಬಂದು ನೆಕ್ಸ್ಟ್ ಇನ್ನೊಂದ್ಸತಿ ಜಪಾನ್ಗೆ ಬರೋ ಥರ ಆಗಬೇಕು ಅಂತ ಇನ್ನೊಂದು ಟ್ರಿಪ್ಗೆ. ಎಕ್ಸಾಕ್ಟ್ಲಿ. ನಂದು 4ನೇ ಸತಿ 5ನೇ ಸತಿ ಮೇಡಮ್ ಕರ್ಸ್ಕೊಂತ ಇರೋದು ದೇವ್ರನ್ನ ಇಲ್ಲಿಗೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಟ್. ಸೊ ನಡೀರಿ, ಇವಾಗ ಕಿಯೋಮಿಜು ಟೆಂಪಲ್ನ ನೋಡಿಕೊಂಡು ದರ್ಶನ ತೊಗೊಂಡು ಬರೋಣ. ಒನ್ಸ್ ಅಗೇನ್ ಲಕ್ಷ್ಮೀ ದೇವ್ರಿಗೆ, ಬುದ್ಧನ ಲಕ್ಷ್ಮೀ ದೇವ್ರಿಗೆ ಬೇಡ್ಕೊಂಬರೋಣ. ನಾವು ಬೆಳಗ್ಗೆ 10 ಗಂಟೆಗೆ ಬಂದಿದ್ವಿ. ಟೈಮ್ ಇವಾಗ 10 ಗಂಟೆ ಶಾರ್ಪ್ಲಿ. ಯಾರೂ ಜನ ಇರಲ್ಲ ಅಂತ ಬಂದ್ವಿ. ಬಟ್ ರಶ್ ನೋಡಿ, ಈ ಸ್ಟ್ರೀಟ್ ಅಂತೂ ಯಾವತ್ತೂ ಕಾಲಿದ್ದಿದೆ ಅಂತೂ ನೋಡೇ ಇಲ್ಲ ನಾವಂತೂ. ಸೊ ಈ ಜನ ಇರೋದೇ ಅನಿಸುತ್ತೆ ಇದನ್ನು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡೋದು. ಯಾಕಂದರೆ ಜಾಗ ಬಂದ್ಬಿಟ್ಟು ತುಂಬಾ ಚಿಕ್ಕದು. ಅಕ್ಕಪಕ್ಕ ಮನೆಗಳು, ಕಿಯೋಟೋ ಹಳೇ ಮನೆಗಳ ಮಧ್ಯೆ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಓಪನ್ ಅಪ್ ಆಗ್ತಿದೆ ಅಂದರೆ ಜನದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ನಮಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನಡಿಲೇಬೇಕು. ಪಾದಯಾತ್ರೆ ನಾವು ತಿರುಪತಿ ಬೆಟ್ಟ ಹೆಂಗೆ ಹತ್ತೀವಲ್ಲ, ಇವ್ರಿಗೂ ಅಷ್ಟೇ ತುಂಬ ಪವಿತ್ರವಾದ ದೇವಸ್ಥಾನ ಇದು. ಸೊ ಅದಕ್ಕೋಸ್ಕರ ಎಲ್ಲರೂ ನಡ್ಕೊಂಡು ಸ್ಕೂಲ್ ಮಕ್ಕಳನ್ನ ನೋಡ್ತಾ ಇದ್ದಾರೆ. ನೀವು ನೋಡಿ, ಜಾಸ್ತಿ ಸ್ಕೂಲ್ ಮಕ್ಕಳುಗಳಿದ್ದಾರೆ. ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದು ದೇವಸ್ಥಾನ ತೋರಿಸ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ, ಇದು ನಮ್ಮದು 4ನೇ ಸತಿನೋ 5ನೇ ಸತಿನೋ ಗೊತ್ತಿಲ್ಲ, ಬಟ್ ದೇವಸ್ಥಾನ ಮಾತ್ರ ಅಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಭಕ್ತಿ ಚೆನ್ನಾಗಿರುತ್ತೆ. ಸುಂದರವಾದ ಕಿಯೋಮಿಜು ಟೆಂಪಲ್ಗೆ ಬಂದ್ವಿ. ಸೊ ಟೆಂಪಲ್ಗೆ ಬಂದ ಕೂಡಲೇ ಇಲ್ಲಿ ಫೋಟೋ ಸೆಷನ್ ಫಸ್ಟ್ ನಡೀತಾ ಇದೆ. ಮೇಡಮ್ ಅವರು ಸ್ಟ್ರಿಲ್ ಮಾಡ್ತಾ ಇದ್ದಾರೆ. ಮೇಡಮ್ ಇನ್ನು ನಮಗೊಂದು ಸ್ಟ್ರಿಲ್ ಮಾಡಿ ಮೇಡಮ್. ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ ಮಾತ್ರ ಇವತ್ತು. ಓ ಸೊ ಸ್ವೀಟ್, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಅಲ್ಲೂ ಕೂಡ ಒಂದು ಫೋಟೋ ಶೂಟ್ ನಡೀತಾ ಇದೆ. ಸೊ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿಂದ ನೋಡಿದ್ರೆ ಜನ ಹೆಂಗೆ ಕಾಣಿಸ್ತಾರೆ ಅಂದರೆ ಅಷ್ಟು ಜನ ಇದ್ದಾರೆ ಈ ದೇವಸ್ಥಾನ ನೋಡೋಕ್ಕೆ. ನಾವು 10 ಗಂಟೆಗೆ ಯಾರು ಇರಲ್ಲ ಅಂತ ಬಂದರೆ ರಾಂಗ್ ಮಿಸ್ಕನ್ಸೆಪ್ಷನು. ಬಿಕಾಸ್ ದೇವಸ್ಥಾನ ಅಲ್ವಾ, ಎಲ್ಲರೂ ಬರ್ತಾರೆ ನೋಡಲಿಕ್ಕೆ. ಬಟ್ ಎಷ್ಟೇ ಸತಿ ಬಂದರೂ ಕೂಡ ಅಷ್ಟೇ ಒಳ್ಳೆ ಸ್ಪಿರಿಚುವಲ್ ಫೀಲಿಂಗ್ ಆಗ್ತಿದೆ. ಜೊತೆಗೆ ಈ ಆಟಮ್ ಕಲರ್ಸ್ ಏನಿದೆಯಲ್ಲ ಅದನ್ನು ಬ್ಯೂಟಿಫುಲ್ಲಾಗಿ ಮಾಡ್ತಿದೆ ದೇವಸ್ಥಾನನ. ನಮ್ಮ ಗ್ರೂಪ್ ಅವರೆಲ್ಲ ನಿಂತ್ಕೊಂಡಿದ್ದಾರೆ. ಟಿಕೆಟ್ ಸಿಗ್ತಾ? ಎಸ್. ದೇವಸ್ಥಾನಕ್ಕೆ ಹೋಗ್ತಾನೆ ಟಿಕೆಟ್, ಬೇರೆ ಕಡೆ ಟಿಕೆಟ್ ಕೊಟ್ಟಿರಲ್ಲ ತಾನೇ. ಭಗವಾನ್ ಬುದ್ಧನ ನೆನೆಲಿಕ್ಕೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು. ಸೊ ಸುಂದರವಾದ ದೇವಸ್ಥಾನ ನೋಡೋಕ್ಕೆ ಟಿಕೆಟ್ ಸಿಕ್ಕಿದೆ. ದೇವಸ್ಥಾನಕ್ಕೆ ಮಾತ್ರ ಟಿಕೆಟ್ ತಗೊಂಡೋಗಿ, ಬೇರೆ ಕಡೆ ಟಿಕೆಟ್ ತಗೊಂಡೋಗ್ಬೇಡಿ. ಟಿಕೆಟ್ ಕೊಟ್ಬಿಟ್ರೆ ಅನ್ಬೇಡಿ. ಆಮೇಲೆ ಕೊಡ್ತಾರಂತೆ. ಥಂಡ ಕಾಫಿ ಆಮೇಲೆ ಕೊಡ್ತಾರಂತೆ. ದೇವಸ್ಥಾನ ಟೋಕನ್ ಮಾತ್ರ ಹೋಗಿ ಇವಾಗ ದೇವಸ್ಥಾನ ದರ್ಶನ ತಗೊಂಡ, ದೇವ್ರದ್ದು ಬುದ್ಧನ ದರ್ಶನ ತಗೊಂಡ್ಬರೋಣ ಇವಾಗ. ಈ ಬೆಟ್ಟದಿಂದ ಬರುವ ನೀರಲ್ಲಿ 3 ಥರ ಇದೆ. ಒಂದು ಬಂದು ಲಾಂಜಿಟಿವಿಟಿ, ಅಂದರೆ ನಮಗೆ ಆಯುಷ್ ಚೆನ್ನಾಗಿ ಕೊಡಲಿ ಅಂತ, ಒಂದು ಎಜುಕೇಷನ್ ಪರ್ಪಸ್ ಅಥವಾ ನಾವೊಂದು ಸಾಧನೆ ಮಾಡೋಕ್ಕೆ ಏನಾದ್ರು ಆಶೀರ್ವಾದ ಮಾಡಲಿ ಅಂತ, ಇನ್ನೊಂದು ಬಂದು ಲವ್ ಲೈಫ್ಗೆ, ಅಂದರೆ ನಮ್ಮ ಪ್ರೀತಿಯ ಜೀವನ ಚೆನ್ನಾಗಿರಲಿ ಅಂತ. 3ರಲ್ಲೂ ಕುಡಿಬಾರ್ದಂತೆ. ಆ್ಯಕ್ಚುಲಿ ನಾವು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ವಿ, 3ರಲ್ಲೂ ಕುಡಿಬಾರ್ದು. 3 ನೀರಿನ ಕುಡಿದ್ರೂ ಕೂಡ ನಾವು ತುಂಬ ಗ್ರೀಡಿ, ಸೆಲ್ಫಿಶ್ ಆಗಿಬಿಡ್ತೀವಂತೆ. ಸೊ 2 ಮಾತ್ರ ಚೂಸ್ ಮಾಡ್ಕೊಂಡು ಕುಡಿಬೇಕಂತೆ. ಸೊ ಜನ ಎಷ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು, ನಮ್ಮ ಜನ ಕೂಡ ಕಾಯ್ತಾ ಇದ್ದಾರೆ. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ಈ ನೀರನ್ನ ಕುಡಿಯೋಕ್ಕೆ, ಬೆಟ್ಟದ ಬರೋ ನೀರನ್ನ. ಜಪಾನ್ನ ನೀವು ಆಟಮಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ನಿಮಗೆ ತೋರಿಸ್ತಾ ಇದ್ದೀವಿ ಆಟಮಲ್ಲಿ ಕಲರ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸುಮ್ಮನೆ ಹೇಳದಂತೂ ಅಲ್ಲ,
ಪ್ರಶಾಂತವಾಗಿ, ಇಷ್ಟು ಜನ ಆದರೂ ಕೂಡ ಪ್ರಶಾಂತವಾಗಿದೆ, ಕಣ್ಣು ತುಂಬ್ಕೊಬೇಕಷ್ಟೇ. ದೇವಸ್ಥಾನದ ದರ್ಶನ ಮಾಡಾಯ್ತು. ಇವಾಗ ದೇವಸ್ಥಾನದ ದರ್ಶನ ಮಾಡಿಕೊಂಡು ಇವಾಗ ಎಷ್ಟು ಇಲ್ಲಿ ಮಾಚ, ಕಿಯೋಟೋದಲ್ಲಿ ಮಾಚ ತುಂಬಾ ಫೇಮಸ್. ಅಂದರೆ ಇಲ್ಲಿ ಪ್ರೊಡ್ಯೂಸ್ ಮಾಡೋ ಟೀ ಲೀವ್ಸಿಂದ ಮಾಡ್ತಾರೆ. ಸೊ ಎಲ್ಲರೂ ಒಂದು ಮಾಚ ಟ್ರೈ ಮಾಡಬೇಕು ನೀವು ಅಂತಂದರೆ ಈ ಕಿಯೋಟೋ ರೀಜನಲ್ಲಿ ಟ್ರೈ ಮಾಡಬೇಕು. ನಮ್ಮವರು ಎಲ್ಲಿದ್ದಾರೆ ಅಂತ ನಿಜವಾಗ್ಲೂ ಒಬ್ಬರೇ ಒಬ್ರು ಕಾಣಿಸ್ಕೊಂಡಿದ್ದು ಇಷ್ಟೋ ತನಕ. ಸೊ ಎಲ್ಲರಿಗೂ ಒಂದು ಟೈಮ್ ಇದೆ, ಆರಾಮಾಗಿ ಬರ್ತಾರೆ. ಸೊ ಫ್ರೀಯಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು, ಟೈಮ್ ರಶ್ ಇರಲ್ಲ. ಸೊ ಬಂದ ತಕ್ಷಣ ಪಟ ಅಂತ ಓಡಾಗ ರಶ್ ಇರಲ್ಲ. ನಮ್ಮ ಟೂರಿಗೆ ಬಂದರೆ ನೋಡಿ ಆರಾಮಾಗಿ ಒಂದು ಜಾಗ, ಒಂದು ದೇಶಕ್ಕೆ ಅಂತ ಬಂದಾಗ ಒಂದು ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಟೈಮ್ ಕೀಪ್ ಅಪ್ನ ಮಾಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ಸಿಗುತ್ತೆ ಟೈಮ್ ನೋಡಲಿಕ್ಕೆ. ನಾನಂತೂ ದೇವಸ್ಥಾನ ಮುಗಿಸ್ದೆ 1 ಗಂಟೆ ಆರಾಮಾಗಿ ಇಲ್ಲಿನ ಜಾಗನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು. ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ಎಷ್ಟು ಜನ ಇದ್ದಾರೆ, ಎಷ್ಟು ಏನೇನೆಲ್ಲ ಮಾಡ್ಬೋದು ಈ ಜಾಗದಲ್ಲಿ ಅಂತ. ನೀವದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆ್ಯಕ್ಚುಲಿ ಈ ಥರ ಚಾರಿಯಟ್ ಅಂದರೆ ಲೈಕ್ ಗಂಡು ಮಕ್ಕಳು ತಳ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಟ್ರೆಡಿಷನ್ ಇದು, ಈ ಥರ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನಾವು ಕೆಳಗಡೆ ನೆಟ್ಕೊಂಡು ಬಂದಿದ್ದೇ ಒಂಥರ ವ್ಯೂ ಕಾಣಿಸುತ್ತೆ ಟೋಕಿಯೋ ಸಿಟಿದು, ಹಳೇ ಟೋಕಿಯೋ ಇದು. ಇವಾಗ ಮೇಲ್ಗಡೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ, ಬಿಸಿಲಿದೆ. ಆ್ಯಕ್ಚುಲಿ ಮನೆಗಳನ್ನ ನೋಡ್ತಾ ಇದ್ರೆ ಅಂತೂ ಕಳೆದೋಗ್ಬಿಡ್ಬೇಕು ಗುರು ಇಲ್ಲೇನೆ. ಗುಡ್ ಮಾರ್ನಿಂಗ್, ಶುಭೋದಯ. 7ನೇ ದಿನ ನಮ್ಮ ಜಪಾನ್ ಟ್ರಿಪ್ಪಲ್ಲಿ ಎಲ್ಲರೂ ರೆಡಿ ಆಗಿಬಿಟ್ಟು ಇವತ್ತು ನಾರಾ ಪಾರ್ಕ್ ಜಿಂಕೆಗಳನ್ನ ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಸೊ ನೀವೇ ಎಲ್ಲ ಜಿಂಕೆ ಥರ ಕಾಣಿಸ್ತಾ ಇದ್ರೆ ಜಿಂಕೆನ ಯಾರು ನೋಡ್ತಾರೆ ಅಂತ ನಮಗೆ. ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅಲ್ಲ, ನೀವು ಜಿಂಕೆ ನೋಡೋಕೆ ಹೋಗ್ತಾರ, ನೀವೇ ಜಿಂಕೆ ಥರ ರೆಡಿ ಆಗಿದ್ದೀರಾ ಇವಾಗ? ನಿಮ್ಮನ್ನ ನೋಡ್ಬೇಕಾ ಜಿಂಕೆಗಳನ್ನ ನೋಡ್ಬೇಕಾ ನಾವೆಲ್ಲ ಇವಾಗ? ಲುಕಿಂಗ್ ಆಲ್ ಬ್ಯೂಟಿಫುಲ್. ಸೊ ನಾವಿವತ್ತು ನಾರಾ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಜಿಂಕೆಗಳನ್ನ ದೇವ್ರ ಥರ ಪೂಜೆ ಮಾಡ್ತಾರೆ. ನಾವು ಹೆಂಗೆ ಪೆಟ್ ಅನಿಮಲ್ಸ್ ಇಟ್ಕೋತೀವಿ, ನಾವು ಜಿಂಕೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಎಂಜಾಯ್ ಮಾಡೋ, ಜಿಂಕೆಗಳನ್ನ ಮುಟ್ಟಿಸ್ಕೊಂಡ್ರೆ ಮುಟ್ಟೋಣ, ಸೊ ತೊಂದರೆ ಇಲ್ಲ. ಸೊ ಲೆಟ್ಸ್ ಎಂಜಾಯ್. ಸೊ ಒಂದ್ಸರಿ ಐ ಜೋಶ್ ಬೇಕು. ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್. ಹುಡುಗರೆಲ್ಲ ಡಿಮ್ಯಾಂಡ್ ಮಾಡಿಸ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ ಇವಾಗ. ನಮ್ಮ ಹೆಣ್ಮಕ್ಳೆಲ್ಲ ಫೋಟೋ ತೆಗಿತಾರೆ. ನಮ್ಮ ಪಯಣ ಇವಾಗ ನಾರಾ ಕಡೆ ನಡೀತಾ ಇದೆ. ಕಿಯೋಟೋಗೆ ಸಯೋನಾರ ಮಾಡ್ತಾ ಇದ್ದೀವಿ. ಸಯೋನಾರ ಕಿಯೋಟೋಗೆ ಸಯೋನಾರ ಮಾಡಿ ನಾರಾ ಕಡೆ ಪಯಣ ಬೆಳೆಸಿ ಸಾಕಾಗಿ ಹೋಗ್ತಾ ಇದ್ದೀವಿ ನಾವಿವತ್ತು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ನಾರಾ. Don Quixote. Since morning, I think last night you're dreaming also Don Quixote. Come out from your dream, huh? Okay. ನಾರಾ ಟೋಜಾಜಿ ಟೆಂಪಲ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಜಿಂಕೆಗಳು ಎಷ್ಟು ಸಿಕ್ತು ಸರ್ ನಿಮ್ಗೆ ಆಲ್ರೆಡಿ? ನಮ್ಗೆ 7-8 ಸಿಕ್ತು ಮೇಡಮ್. ಕರ್ಕೊಂಡು ಹೋಗ್ತೀರಾ? ಊರಿಗೆ ಕರ್ಕೊಂಡು ಹೋಗೋದಾ? ಪಾಪ ಬೇರೆ ಬೇರೆ ನೋಡ್ಬೇಕಲ್ಲ ಬಂದವ್ರಿಗೆಲ್ಲ, ಅವ್ರಿಗೆ ತೊಂದರೆ ಕೊಡಬೇಡ, ಅವರು ಎಂಜಾಯ್ ಮಾಡಲಿಲ್ಲ. ನಮ್ಮ ಕಡೆ ಹೆಂಗೆ ಇವಾಗ ಹಸುನ ನಾವು ಶ್ರೇಷ್ಠ ಅಂತ ಪೂಜಿಸ್ತೀವಲ್ಲ, ಈ ನಾರಾ ಜಪಾನ್ ಜನಾಂಗ ಇವ್ರು ಜಿಂಕೆಗಳನ್ನ ದೇವ್ರು ಅಂತ ಪೂಜಿಸ್ತಾರೆ. ಸೊ ಅವ್ರಿಗೆ ಏನು ಹಾರ್ ಮಾಡಲ್ಲ ಇವರು. ಈ ಜಿಂಕೆಗಳು ಅಷ್ಟೇ. ಇವಾಗ ನೋಡಿ ಬೌ ಮಾಡುತ್ತೆ ನೋಡಿ, ಎಲ್ಲಿ ಬಗ್ಗುತ್ತೆ ಫಸ್ಟ್, ಬಗ್ಬಿಟ್ಟು ಕೇಳುತ್ತೆ ತಿನ್ನಕ್ಕೆ. ಕುರಿ ಪಿಚ್ಕೆನಾ? ಓ ನೋಡಿ, ಕುರಿ ಪಿಚ್ಕೆನೆ. ಎಂತ ಚಂದ ಇದಾವೆ ನೋಡಿ, ಎಂತ ಚಂದ ಇದಾವೆ. ದೈವಿ ಶಕ್ತಿ. ಹೌದು ಹೌದು, ಚೆನ್ನಾಗಿದೆ. ಓಕೆ ಮೇಡಮ್, ಟ್ರಿಪ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ಕತ್ತೆ ಮರಿದಂಗಿಲ್ವಾ? ಕತ್ತೆ ಮರಿ, ಅಯ್ಯೋ ಸರ್, ಕತ್ತೆ ಮರಿನ ಕ್ಯೂಟೆ. ಕತ್ತೆ ಹೇಳ್ತಾರಲ್ಲ ಚಿಕ್ಕದಿದ್ದಾಗ ಕತ್ತೆನೂ ಚೆನ್ನಾಗಿ ಕಾಣುತ್ತೆ ಅಂತ, ಹಂಗೆ ಅದು ಅನಿಮಲ್, ಅದು ಕೂಡ ಹಂಗೆ ಇರುತ್ತೆ. ಹಾಲು ಬಹಳ ಶ್ರೇಷ್ಠ. ಕತ್ತೆ ಹಾಲು ಬಹಳ ಒಳ್ಳೇದು. ದೇವಸ್ಥಾನದೊಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಮ್ಗೆ ಅವರು ಮಾರಲ್ಲ ಜಿಂಕೆ ಫುಡ್ನ. ಸೊ ನೋಡಿರಿ ಹಿಂಗೆ ನಾಟಿ ಆಗಿದ್ದಾವೆ ಅಂದರೆ, ಇವು ತಿಂದು ಸಖತ್ ನಾಟಿ ಆಗಿದ್ದಾವೆ. ಅಲ್ಲಿ ಎಷ್ಟಿದೆ, ಅದಕ್ಕೋಸ್ಕರ ಇಲ್ಲೇ ಮಾತ್ರ ಮಾರ್ತಾ ಇರ್ತಾರೆ. ತೊಗೊಂಡ್ಬಿಟ್ಟು ಫುಡ್ನ ನೋಡಿ, ಏನೂ ನೋಡಲ್ಲ, ಬರೀ ಬ್ಯಾಗ್ ನೋಡುತ್ತೆ, ಹೆಣ್ಮಕ್ಳು ನೋಡುತ್ತೆ. ಅವು ತಿಳ್ಕೊಂಬಿಟ್ಟಿದೆ. ಏನು ಬೇಕು ನಿನಗೆ? ಹಾಂ, ಇನ್ನೂ ತೊಗೊಂಡಿಲ್ಲ. ಬಾ ಕೊಡ್ತೀನಿ ಬಾ. ಸಿಕ್ಕಾಪಟ್ಟೆ ಶಾರ್ಪ್ ಇರ್ತವೆ, ಅಷ್ಟೇ ಒಬಿಡಿಯಂಟು ನಾಟಿ ಎರಡೂ ಕೂಡ ಇದೆ. ಯಾಕಂದರೆ ಇವು ಟೂರಿಸ್ಟವ್ರು ಬಂದರೆ ಏನು ಮಾಡ್ತಾರೆ, ಕೊಟ್ಟು ತೊಗೊಳೋದು ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಕೋಪ ಬರೋಂಗೆ ಆಗುತ್ತೆ. ಸೊ ಕೊಡ್ಬೇಕಾದ್ರೆ ಕೊಟ್ಬಿಡ್ಬೇಕು, ಮುಟ್ಟಿಸ್ಕೊಂಡ್ರೆ ಮುಟ್ಟಬೇಕು ಅಷ್ಟೇ. ಇದು ಸಕ್ಕ ದೊಡ್ಡದು ಗುರು ಇದು ನೋಡಿ. ಇದು ಕೊಂಬನ್ನ ಕಟ್ ಮಾಡಿಬಿಟ್ಟಿದ್ದಾರೆ ಪಾಪ. ಅಕಸ್ಮಾತ್ ಏನಾದ್ರು ಟೂರಿಸ್ಟ್ಗೆ ಅಥವಾ ಇವುಗಳಿಗೆ ಜಗಳ ಆಡ್ಕೊಂಡ್ಬಿಡ್ತಾ ಇದ್ದವ್ರು ಕೊಂಬನ್ನ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಹಿಂಗೆ ಯಾರು ಕೊಡ್ತಾ ಇಲ್ವಾ ದೊಡ್ಡವ್ ನೀನು ಅಂತ ನೋಡಿ. ನೀನು ಗುಮ್ಮಕ್ಕೆ ಬರ್ತಿದ್ಯಾ ನೋಡಿ ನೀನು, ಕಳ್ಳ.
ಇವೆಷ್ಟು ಕಿಲಾಡಿಗಳು ಜಿಂಕೆಗಳು ಅಂದರೆ ನೋಡಿ ಅಲ್ಲಿ ಮಾರ್ತಾ ಇದಾರೆ ಊಟನ, ಇಲ್ಲೇ ನಿಂತ್ಕೊಂಡಿದ್ದಾವೆ. ತಗೊಂಡ್ರೆ ಯಾರಾದರೂ ಹಂಗೆ ಕ್ಯಾಚ್ ಹಾಕೊಂಡ್ಬಿಡುತ್ತೆ ಇದು. ಓ ಎಷ್ಟು ಇದೆ ನೋಡಿ ಇಲ್ಲಿ, ಓ ಮೈ ಗಾಡ್, ಸಖತ್ ಜಾಸ್ತಿ ಇದ್ದಾವೆ. ಗೊತ್ತು, ದೊಡ್ಡ ದೊಡ್ಡದಲ್ಲಿ ನೋಡ್ತಾ ಇರೋ, ಅಬ್ಸರ್ವ್ ಮಾಡ್ತೀರಾ, ದೊಡ್ಡ ದೊಡ್ಡದಲ್ಲಿ ಕಿಲಾಡಿಗಳು ನಿಂತ್ಕೊಂಡಿದ್ದಾವೆ. ಇನ್ನೂ ತಗೊಂಡಿಲ್ಲ ಇರೋ ಇದನ್ನ ತಗೊಂಡಿಲ್ಲ ನೋಡಿ, ಬಂದು ಬ್ಯಾಗ್ನ ಮೂಸುತ್ತೆ ನೋಡಿ, ಬರೀ ಬ್ಯಾಗ್ ಮೂಸುತ್ತೆ. ಓಕೆ, ನಾವೊಂದು ತಗೋಣ. ಅರಿಗಾತೋ ಮಾಡಿದ್ರೆ ಮಾತ್ರ ಕೊಡೋದ ನಿಮಗೆಲ್ಲ ಇವಾಗ. ಅರಿಗಾತೋ ಅರಿಗಾತೋ ಅರಿಗಾತೋ, ನೋ ಮಾಬಿಂಗ್, ನೋ ಮಾಬಿಂಗ್, ನೋ ಮಾಬಿಂಗ್. ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ನೋ ವೇಟ್, ನೋ. ಅರಿಗಾತೋ ಅರಿಗಾತೋ ಅರಿಗಾತೋ, ಬನ್ನಿ. ಅರಿಗಾತೋ 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 ಅರಿಗಾತೋ. ಓಕೆ 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 ಓಕೆ, ಗುಡ್ ಗರ್ಲ್. Such a baby cute girl. Ayyo. Okay. Kala. Wait, no. But. Oh, jagla ಆಡುತ್ತೆ. Arigato. No. Arigato. Arigato. ಆಗೋಯ್ತು. ಎಂತ ಕ್ಯೂಟ್ ಅನಿಮಲ್ಗಳು ಗೊತ್ತಾ ಇವಂತೂ. ಓಕೆ, sayonara. sayonara, sayonara, sayonara. ಬೇಕಾದ್ರೆ ಸ್ವಲ್ಪ ಬ್ಯಾಗಲ್ಲಿ ನೋಡ್ಕೊತಿದ್ದೆ ಆ್ಯಕ್ಚುಲಿ. ಕಳ ಕಳ ಕಳ. ಓಕೆ, ಒಂದು ನಿಮಿಷ, ಒಂದೇ ನಿಮಿಷ, ಒಕ್ಕ ನಿಮಿಷ. ಅರಿಗತ್ತು ಅರಿಗತ್ತು ಮಾಡಿದ್ರೆ ಮಾತ್ರ ಕೊಡೋದು. ಅರಿಗತ್ತು ಅರಿಗತ್ತು. ವೇಟ್, ಓಕೆ. ನೀವು ಚಿಕ್ಕ ಅರಿಗತ್ತ, ವೇಟ್ ನಿಮಿಷ, ಒಂದು ನಿಮಿಷ. ಚಿಕ್ಕದು ಕೋಣ ಇರೋ, ಚಿಕ್ಕದು ಕೋಣ ಇರಲಿ. ನಿಮ್ಗೆ ಸಿಕ್ಲಿಲ್ವಾ? ನಿಮ್ಗೆ ಸಿಕ್ಲಿಲ್ವ? ನಾನು ಓಪನ್ ಇದ್ದು ಮಾಡಲ್ಲ, ಕುತ್ಕೊಂಡ್ರೆ ಮಾತ್ರ ಕೊಡೋದು. ಅರಿಗತ್ತೋ. ನೀನು ಎಷ್ಟು ಕ್ಯೂಟ್ ಆಗಿದೆಯಾ ಗೊತ್ತಾ ಪುಟ್ಟ, ಸಖತ್ ಕ್ಯೂಟ್ ಆಗಿದೆಯಾ. ಮುಟ್ಟಿಸ್ಕೊಡಲ್ಲ, ಎದ್ರುಕೊಂತವೆ ಆ್ಯಕ್ಚುಲಿ. ಅರಿಗತ್ತೋ. ಇದೇನಾಗುತ್ತೆ ಗೊತ್ತಾ, ದೊಡ್ಡದಕ್ಕೆ ಭಯ ಪಡ್ಕೊಂಡು ಕೊಡಲ್ಲ, ಅದಕ್ಕೆ ಸ್ವಲ್ಪ ಇದಾಗುತ್ತೆ. ಆಯಿತು, ಎಲ್ಲ ತಿನ್ಸಿದ್ನಲ್ಲ, ಇನ್ನೇನು ತಿನ್ನಿಸ್ಬೇಕು, ಹೋಗು, ಸಾಕು, ಆಯಿತು, ಹೋಗು. ಇದನ್ನು ತಿಂತಾರೆ ಯಾರಾದರೂ? ಹಾಂ, ಇದನ್ನು ತಿಂತಾರೆ ಯಾರಾದರೂ? ಇದನ್ನು ತಿಂತಾರೆ ಸಿಸಿಯ ಹೋಗ ಸಾಕು, ಹೋಗ ಸಾಕು, ಗುದ್ಗಿ ಬೇಡ ಆಮೇಲೆ. ನೋಡಿ, ಏಯ್, ಇದು ವಾಸನೆ ಕಂಡಿಡ್ಕೊಂಡ್ಬಿಟ್ಟಿದೆ, ಬೊಂಬೆನೇ ಕಿತ್ತಾಕ್ಬಿಡ್ತು ಆ್ಯಕ್ಚುಲಿ. ಇದಂತೂ ಸಖತ್ ಕ್ಯೂಟಾಗಿದೆ. ಸಾಕಮ್ಮ, ಹೋಗೋ. ಸೊ ಜಿಂಕೆ ಪಾರ್ಕಿಗೆ ಬಂದರೆ ಒಂಥರ ಎಕ್ಸ್ಪೀರಿಯೆನ್ಸು, ಜಿಂಕೆಗಳ ಹತ್ರ ಮಾತಾಡಿಸ್ಕೊಂಡು, ಅದು ಕೂಡ ಎಮೋಷನ್ಸ್ ಅರ್ಥ ಮಾಡ್ಕೊಳ್ತಾರೆ. ದೇವರ ಮೆಸೆಂಜರ್ ಅಂತ ನಂಬ್ತಾರೆ ಇವರಿಲ್ಲಿ. ಖುಷಿ ಆಯಿತು. ಇವತ್ತು ಅಷ್ಟೊಂದು ಅಗ್ರೆಸಿವ್ ಆಗಿ ಬಿಹೇವ್ ಮಾಡಲಿಲ್ಲ. ಲಾಸ್ಟ್ ಟೈಮ್ ತುಂಬ ಅಗ್ರೆಸಿವ್ ಆಗಿತ್ತು. ಮೇ ಬಿ ಜನ ಮೇಲೆ ಡಿಪೆಂಡ್ ಆಗುತ್ತೆ, ನಾವೆಷ್ಟು ಟ್ರೀಟ್ ಮಾಡ್ತೀವಲ್ಲ ಅದು ಕೂಡ ಹಾಗೆ ನಮ್ಮನ್ನ ಟ್ರೀಟ್ ಮಾಡುತ್ತೆ. ಬಟ್ ನನಗೆ ನಂದು ಬೊಂಬೆನ ಕಿತ್ತಾಕ್ತು. ಅರಿಗಾತ, ನೀವು ಬೋ ಮಾಡಿ ಅವಾಗ ಫಸ್ಟು. ಅದು ಬೋ ಮಾಡುತ್ತೆ, ಬೋ ಮಾಡಿ. So cute.